ನಮಸ್ಕಾರ ಸ್ನೇಹಿತರೆ, ಒನ್ ಏಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇಂದು ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇರತಕ್ಕಂತಹ 6,557 ಹುದ್ದೆಗಳ ಭರ್ತಿಗೆ ಕೇಂದ್ರ ಸರ್ಕಾರ ಅಧಿಸೂಚನೆಯನ್ನ ಹೊರಡಿಸಿದ್ದು, ಎಲ್ಲ ಯುವಕ ಮತ್ತು ಯುವತಿಯರಿಗೆ ಇದೊಂದು ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು. ರೈಲ್ವೆ ಇಲಾಖೆಯಲ್ಲಿ ವಿವಿಧ ಹುದ್ದೆಗಳು ಖಾಲಿ ಇದ್ದು, ಅದರಲ್ಲಿ ಗ್ರೇಡ್ 1 ಮತ್ತೆ ಗ್ರೇಡ್ 3 ಹುದ್ದೆಗೆ ಸಂಬಂಧಿಸಿದಂತೆ 6,557 ಹುದ್ದೆಗಳು ಖಾಲಿ ಇದ್ದು, ಗ್ರೇಡ್ 1ಗೆ ಸಂಬಂಧಿಸಿದಂತೆ 323 ಹುದ್ದೆಗಳು ಮತ್ತೆ ಟೆಕ್ನಿಷಿಯನ್ ಗ್ರೇಡ್ 3ಗೆ ಸಂಬಂಧಿಸಿದಂತೆ 6,234 ಹುದ್ದೆಗಳು ಖಾಲಿ ಇರುವುದನ್ನ ನಾವು ಗಮನಿಸಬಹುದು. ಈ ಪ್ರಕ್ರಿಯೆಯಲ್ಲಿ ಈ ಹುದ್ದೆಯ ಸಂಪೂರ್ಣ ವಿವರ, ವಯೋಮಿತಿ ಮತ್ತೆ ಆಯ್ಕೆ ಪ್ರಕ್ರಿಯೆ ಬಗ್ಗೆ ಸಂಪೂರ್ಣವಾಗಿ ನಾನಿವತ್ತು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ನೋಡ್ತಾ ಹೋದ್ರೆ ವಿದ್ಯಾರ್ಹತೆಯನ್ನ ಅಂದ್ರೆ ಎಜುಕೇಶನ್ ಬಗ್ಗೆ ನೋಡ್ತಾ ಹೋದ್ರೆ ಗ್ರೇಡ್ 1 ಹುದ್ದೆಗೆ ಸಂಬಂಧಿಸಿದಂತೆ ಸೈನ್ಸ್ ಅಥವಾ BSc ಪದವಿ ಪೂರ್ಣಗೊಂಡಿರಬೇಕು. ಗ್ರೇಡ್ 3 ಹುದ್ದೆಗೆ ಸಂಬಂಧಿಸಿದಂತೆ SLC ಜೊತೆಗೆ ITI ಅಥವಾ ಡಿಪ್ಲೊಮಾ ಪಾಸ್ ಆಗಿರ್ಬೇಕು. ವಯಸ್ಸಿನ ಮಿತಿ ಬಗ್ಗೆ ಹೇಳೋದಾದ್ರೆ 18ರಿಂದ 30 ವರ್ಷದ ಒಳಗಿನ ಅಭ್ಯರ್ಥಿಗಳು ಗ್ರೇಡ್ 3 ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ಹಾಗೇನೆ ಗ್ರೇಡ್ 1 ಹುದ್ದೆಗೆ ಸಂಬಂಧಿಸಿದಂತೆ ನೋಡೋದಾದ್ರೆ ಗರಿಷ್ಠ ವಯೋಮಿತಿ 18 ವರ್ಷದಿಂದ 33 ವರ್ಷಗಳಾಗಿರ್ತದೆ. ಸರ್ಕಾರದ ಆದೇಶದಂತೆ ಮೀಸಲಾತಿ ಅಭ್ಯರ್ಥಿಗಳಿಗೆ ಅಂದ್ರೆ SC ST OBC ಅಭ್ಯರ್ಥಿಗಳಿಗೆ ವಯೋ ಸಡಿಲಿಕೆ ಸಾಮಾನ್ಯವಾಗಿ ಇದ್ದೇ ಇರ್ತದೆ. ಅರ್ಜಿ ಸಲ್ಲಿಕೆ ಬಗ್ಗೆ ನೋಡ್ತಾ ಹೋದ್ರೆ ಪ್ರಮುಖ ದಿನಾಂಕಗಳ ಬಗ್ಗೆ ನೋಡ್ತಾ ಹೋಗೋಣ. ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭಗೊಂಡಿದ್ದು 2026 ಜುಲೈ 29ರವರೆಗೂ ಸಹಿತನು ಅರ್ಜಿ ಸಲ್ಲಿಕೆಗೆ ಅವಕಾಶವನ್ನ ನೀಡಿರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿರ್ತದೆ. ಇದು ಕೇಂದ್ರ ಸರ್ಕಾರದ ಉದ್ಯೋಗ ಆಗಿರೋದ್ರಿಂದ ತಿಂಗಳಿಗೆ 19,900 ರೂಪಾಯಿಯಿಂದ 29,200ರವರೆಗೆ ಆರಂಭಿಕ ವೇತನ ಸಿಗೋದನ್ನ ನಾವಿಲ್ಲಿ ಗಮನಿಸಬಹುದಾಗಿರ್ತದೆ. ನಂತರದಲ್ಲಿ ನೋಡೋದಾದ್ರೆ ಅರ್ಜಿಯನ್ನ ಹೇಗೆ ಸಲ್ಲಿಸಬೇಕು ಅಂತ ಹೇಳಿ ನೋಡ್ತಾ ಹೋದ್ರೆ ಅರ್ಜಿ ಸಲ್ಲಿಸಲು ನೀವು ರೈಲ್ವೆಯ ಅಧಿಕೃತ ವೆಬ್ಸೈಟ್ ಆದಂತಹ RRB ಅಪ್ಲೈ ಪೋರ್ಟಲ್ಗೆ ಭೇಟಿ ನೀಡಬೇಕು. ಅಲ್ಲಿ ನಿಮ್ಮ ದಾಖಲಾತಿಗಳನ್ನ ಅಪ್ಲೋಡ್ ಮಾಡಿ ನಿಗದಿತ ಶುಲ್ಕವನ್ನ ಪಾವತಿಸಬೇಕು. ಸಾಮಾನ್ಯ ಅಭ್ಯರ್ಥಿಗಳಿಗೆ 500 ರೂಪಾಯಿ ಇರ್ತದೆ. ಮತ್ತೆ SC ST ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ 250 ರೂಪಾಯಿ ಶುಲ್ಕ ಇರ್ತದೆ. ಪರೀಕ್ಷೆಗೆ ಇದೊಂದು ವಿಶೇಷ ಸೂಚನೆ ಅಂತಾನೆ ಹೇಳ್ಬೋದು. ಪರೀಕ್ಷೆಗೆ ಹಾಜರಾದ ನಂತರ ಶುಲ್ಕದ ಬಹುಪಾಲು ಹಣ ಮರುಪಾವತಿ ಆಗೋದನ್ನ ನಾವು ಈಗಾಗಲೇ ಬಹಳ ಸಲ ಗಮನಿಸಿರ್ತೀವಿ. ಮರುಪಾವತಿ ಅಂದ್ರೆ ರೀಫಂಡ್ ಆಗೋದನ್ನ ನಾವು ಗಮನಿಸಿರ್ತೀವಿ. ಆಯ್ಕೆ ಪ್ರಕ್ರಿಯೆ ನೋಡ್ತಾ ಹೋದ್ರೆ ಆಯ್ಕೆ ಪ್ರಕ್ರಿಯೆ 3 ಹಂತಗಳನ್ನ ಒಳಗೊಂಡಿರ್ತದೆ. ಮೊದಲನೇ ಪ್ರಕ್ರಿಯೆ ಅಂದ್ರೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ, ಅಂದ್ರೆ ಕಂಪ್ಯೂಟರ್ ಆನ್ಲೈನ್ ಪರೀಕ್ಷೆ ಇರ್ತದೆ. ಮತ್ತೆ ನಂತರದಲ್ಲಿ ಆನ್ಲೈನ್ ಪರೀಕ್ಷೆ ಪಾಸ್ ಆದವರಿಗೆ ದಾಖಲಾತಿಗಳ ಪರಿಶೀಲನೆ ಇರ್ತದೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರ್ತದೆ. ನೆಕ್ಸ್ಟ್ ವೈದ್ಯಕೀಯ ಪರೀಕ್ಷೆ ಮೆಡಿಕಲ್ ಎಕ್ಸಾಮಿನೇಷನ್ ಇರ್ತದೆ. ಇದರಿಂದಾನೇ ಇಂದಿನಿಂದ ಪರೀಕ್ಷೆ ತಯಾರಿಯನ್ನ ನೀವು ಸ್ಟಾರ್ಟ್ ಮಾಡ್ಕೊಳ್ರಿ ಅಂತ ಹೇಳ್ತಾ, ನಿಮ್ಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ದಯಮಾಡಿ ನನ್ನ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಿಮ್ಗೆ ಏನಾದ್ರೂ ಪ್ರಶ್ನೆಗಳಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕೇಳಿ, ಅದಕ್ಕೆ ನಾನು ಉತ್ತರ ನೀಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು. ಶುಭ ದಿನ.